ಚಿಕನ್ ಐಟಮ್ಸ್ ಎಲ್ಲ ತಗೊಂಡು ಮನೆಗೆ ಹೋಗ್ತಿದ್ದೀನಿ. ಬನ್ನಿ, ಆರ್ಡರ್ ಮೇಲೆ ಆರ್ಡ್ರು ನೋಡಿ ಗಾಯ್ಸ್. ನಮ್ಮ ಮದರ್ ಇಂಡಿಯಾಗೆ ಇವತ್ತು ಫುಲ್ಲು ಆರ್ಡರ್ ಮೇಲೆ ಆರ್ಡ್ರು. ಸೊ ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಸೊ ಗೈಸ್, ಇವತ್ತಿನ ಬ್ಲಾಗ್ನ ನಾನು ನಮ್ಮ ಮನೆ ಕಿಚನಲ್ಲಿ ಸ್ಟಾರ್ಟ್ ಮಾಡ್ತಿದ್ದೀನಿ. ಯಾಕಪ್ಪ ಅಂದರೆ ಇವತ್ತು ಹೋಟ್ಲು ಹಾಫ್ ಡೇ ರಜಾ ಮಾಡಿದ್ದೀವಿ. ಯಾಕಂದರೆ ನಮ್ಮ ಅಮ್ಮಗೆ ಒಂದು ಚಪಾತಿ ಆರ್ಡರ್ ಇದೆ. ಹೌದಮ್ಮ? ಇಷ್ಟಮ್ಮ ಇನ್ನು ಚಪಾತಿ ಪ್ಲಸ್ ಚಿಕನ್ ಸಾರು ಅದೆಲ್ಲ ಏನೇನೋ ಆರ್ಡರ್ ಇದಾವೆ ಇವತ್ತು ಕುಕ್ಕಿಂಗ್ ಇಂದ. ಸೊ ಅದಕ್ಕೆ ಇವತ್ತು ಹಾಫ್ ಡೇ ರಜಾ ಮಾಡಿ ಮನೆಗೆಲ್ಲ ಮಾಡಿ ಇನ್ನು ಆಮೇಲೆ ಹೋಗಿ ಹೋಟ್ಲು ತೆಗಿಬೇಕು. ಸೊ ಬನ್ನಿ ಗೈಸ್, ಈಗ ನಾನು ಜಸ್ಟ್ ಡ್ಯಾನ್ಸ್ ಕ್ಲಾಸ್ ಮುಗಿಸ್ಕೊಂಡು ಜಸ್ಟ್ ಮನೆಗೆ ಬಂದೆ. ಬನ್ನಿ, ನೆಕ್ಸ್ಟ್ ಏನಾಗುತ್ತೆಲ್ಲ ನೋಡುವ. ನಾನೀಗ ಚಪಾತಿ ಸುಡೋಕೆ ನಿಂತ್ಕೋಬೇಕು. ಗೈಸ್, ಗೋಧಿ ಹಿಟ್ಟು ಖಾಲಿ ಆಗಿದೆ, ಅದಕ್ಕೆ ಇನ್ನೂ 2 ಪ್ಯಾಕೆಟ್ ಬೇಕಂತೆ. ತರಕ್ಕೋಸ್ಕರ ಇಲ್ಲೇ ರೇಷನ್ ಅಂಗಡಿ ಹೋಗ್ತಿದ್ದೀನಿ. ತಗೊಂಡು ಹೋಗಿ ಇವತ್ತು ಆರ್ಡರ್ ಡೇ ಗೈಸ್. ಆರ್ಡರ್ ಎಲ್ಲ ಮುಗಿಸಿ ಮತ್ತೆ ಹೋಟ್ಲ್ ಓಪನ್ ಮಾಡಬೇಕು ಗೈಸ್. ಗೋಧಿ ಹಿಟ್ಟು ತಗೊಂಡು ಹೋಗ್ತಿದ್ದೀನಿ. ನೋಡಿ, ಮಳೆ ಬೆಳಿಗ್ಗೆ ಮಳೆ ಬರ್ತಾ ಇದೆ ಗಾಯ್ಸ್. ಮಸ್ತ್ ಇರುತ್ತೆ ಗೈಸ್. ವೆದರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅನ್ಕೊಡಿ. ವೆದರ್ ಒಳ್ಳೆ ಮಂಗಳೂರು ವೆದರ್ ಇದ್ದಂಗಿದೆ ಗೈಸ್. ಬೆಳಿಗ್ಗೆ ಮಳೆ ಬರ್ತಿದೆ. ಗ್ಯಾಪಲ್ಲಿ ಹಿಡ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಹೋಗುವ ಮನೆಗೆ ಗೈಸ್. ತೊಗೊಂಬಂದಿನಿ. ಈಗ ನಮ್ಮಮ್ಮ ಕಲಿಸ್ತಾರೆ ಇದನ್ನ. ಒಮ್ಮೆ ಟೈಮ್ ಆಗಲ್ಲ ಅಲ್ಲಿ. ಅಮ್ಮ ಕಲ್ಸಲ್ಲ ಅಲ್ಲಿ ಕಲ್ಸು. ಯಾಕೆ ಕಲ್ಸು ಗೈಸ್? ಈಗ ನಮ್ಮ ಅಮ್ಮ ಹಿಟ್ಟಂದಿರೋದನ್ನ ಕಲಿಸ್ತಾರೆ. ಸೊ ಇದಾದ್ಮೇಲೆ ಕಲ್ಸು. ಟೈಮ್ ಆಗತ್ತೆ. ನೀನು ಲಾಗ್ ಮಾಡಿ ಬೇಡ, ಲಾಗ್ ಬಿಡಲಿ ಕೆಲಸ ನೋಡಿ. ಬ್ಲಾಗ್ ಬಿಡ ಅಂತ ಹೇಳ್ತಿದ್ದಾರೆ ಗೈಸ್. ಬ್ಲಾಗ್ ಎಲ್ಲ ಬಿಡಕ್ಕಾಗಲ್ಲ ಹಂಗೆಲ್ಲ. ಸೊ ಬನ್ನಿ, ಇದನ್ನ ಈಗ ಅಮ್ಮ ಕಲಿಸಿ ಇಲ್ಲ ಆಮೇಲೆ ಟೈಮ್ ಆಗಲ್ಲ ನೋಡುವ ಗೈಸ್. ಹಿಟ್ನಾದಿದ್ದಾಯ್ತು. ಹಿಟ್ನಾದಿದ್ದು ಯಾರು ಕರೆಕ್ಟಾಗಿ ಹೇಳ್ಬೇಕಿಲ್ಲ. ನನ್ನ ಮಗ. ಹಿಟ್ನಾದಿದ್ದು ನಾನೇ. ಸೊ ಈಗ ಚಿಕನಿಗೆ ಹೋಗ್ಬೇಕು. ಬನ್ನಿ, ಇದು 2 kg ಕಲಸಿಟ್ಟಿದ್ದೀನಿ. ಈಗ ಚಿಕನ್ ತರಬೇಕಂತೆ. ಚಿಕನ್ ತಗೊಂಬಂದು ನಾಟಿ ಕೋಳಿ ಏನೋ. ನಾಟಿ ಕೋಳಿ ಚಿಕನ್ ತಗೊಂಡ್ಬರ್ಬೇಕು. ಇವತ್ತು ಬೇರೆ ಕೆಲಸ ನಂದು. 20 ರೂಪಾಯಿ ಕೊತ್ತಂಬರಿ, 2 ಕಾಯಿ ಎಲ್ಲಿ ಆ ಮೊಟ್ಟೆ ಅಂಗಡಿ ತೆಗಿರ್ತಾವ. ಸರಿ, ತಗೊಂಬರ್ತೀನಿ ಬಿಡು. ಇದು ಓಕೆ ಗೈಸ್, ಇದಿಷ್ಟು ತಂದು ಈ ಆರ್ಡ್ರನ್ನೆಲ್ಲ ಮುಗಿಸಿ ಇವತ್ತು ಹೋಟ್ಲನ್ನ ಓಪನ್ ಮಾಡೋದು ಆವಾಗಲೇ ಹೇಳ್ದಂಗೆ. ಸೊ ಬನ್ನಿ, ನಮ್ಮಮ್ಮ ಫುಲ್ ಖುಷಿಯಾಗಿದ್ದಾರೆ ಈಗ. ಇವತ್ತು ಫುಲ್ ಖುಷಿ ನಮ್ಮಮ್ಮ. ಬನ್ನಿ ಗೈಸ್, ಹೋಗಿ ತಗೊಂಬರೋಣ. ನೋಡಿ ಗೈಸ್, ನಮ್ಮ ಅಕ್ಕ ಇನ್ನೂ ಮಕ್ಕಂಡಿದ್ದಾಳೆ, ಎದ್ದೇ ಇಲ್ಲ. ತೋರ್ಸೋಕ್ಕಾಗಲ್ಲ, ನಮ್ಮ ಅಕ್ಕ ಮುಚ್ಕೊಂತಾಳೆ. ಸೊ ಅವಳಿನ್ನೂ ಎದ್ದಿಲ್ಲ. ಬೇಗ ಬೇಗ ಅವಳು ಡ್ಯೂಟಿಗೆ ಹೋಗೋಳು. ಸೊ ಬನ್ನಿ, ಹೋಗಿ ಪಟ್ಟನ ಚಿಕನ್ ತಗೊಂಡು ಬರುವ ಗೈಸ್. ಅಮ್ಮ ಹೇಳ್ದಂಗೆ ಚಿಕನ್ ಐಟಮ್ಸ್ ಎಲ್ಲ ತಗೊಂಡು ಮನೆಗೆ ಹೋಗ್ತಿದ್ದೀನಿ ಗೈಸ್. ಎಲ್ಲ ತಂದು ಕೊಟ್ಟಿದ್ದೀನಿ. ಇಲ್ಲಿಂದ ನಮ್ಮ ಅಮ್ಮಂದೆ ಎಲ್ಲ ಕೆಲಸ ಗೈಸ್. ಅವರೆಲ್ಲ ಸಾರು ರೆಡಿ ಮಾಡಿ ಈಗ ಊಟ ಮಾಡಿ ಅದನ್ನೆಲ್ಲ ಹೋಗಿ ಕೊಟ್ಟು ಬರಬೇಕು. ನೋಡಿ ಗೈಸ್, ಎದ್ದಿದ್ದಾಳೆ ಈಗ. ಸೊ ಬನ್ನಿ, ಈಗ ಇದೆಲ್ಲ ರೆಡಿ ಆದಮೇಲೆ ಹೋಗಿ ಕೊಟ್ಟು ತಲುಪಿಸಿ ಆರ್ಡ್ರನ್ನ ವಾಪಸ್ ಬರೋಣ. ನಡೆಸ್ಕೊ. ಟೀ ಮಾಡ್ತಿದ್ದಾಳೆ ಗೈಸ್. ಇದಕ್ಕೆ ಉಪ್ಪಾಕನ ಹೋಗಪ್ಪ. ಇರ ಅಲ್ಲಿ ಸ್ವಲ್ಪದ ದುಡ್ಡಿಲ್ಲ. ಅಲ್ಲ, ಉಪ್ಪು ಹಾಕ್ಲಾ? ಚಿಲ್ಡ್ರೆ ಇಲ್ಲ. ಹಾಕಂದ್ರೆ 5 ನಿಮಿಷ. ಹಾಕ್ಲೇನೆ? ಹಾಕನ ಗೈಸ್. ಇದಕ್ಕೆ ಉಪ್ಪು ಹಾಕನ್ ಬನ್ನಿ ಗೈಸ್. ಸುಲಿತೀನಮ್ಮ. ಗೈಸ್, ಈಗ ನಾನು ಕಾಯಿ ಸುಲಿಬೇಕಂತೆ. ಸುಲಿದು ಅದೇನು ರೆಡಿ ಮಾಡಿ ಕೊಡೋಣ ಬನ್ನಿ ಗೈಸ್. ಈ ಪ್ಲೇಟ್ ತಗೊಳೋದಿತ್ತಂತ ಮತ್ತೆ ಹೋಟ್ಲ್ ಹತ್ರ ಬಂದು ಹೋಟ್ಲ್ ಓಪನ್ ಮಾಡಿ ಈ ಪ್ಲೇಟ್ ತಗೊಂಡು ಈಗ ಮನೆಗೆ ಹೋಗ್ತಾ ಇದ್ದೀನಿ. ಬನ್ನಿ ಗೈಸ್, ಹೋಗೋಣ. ಕೆಲಸ ಅಂದರೆ ಕೆಲಸ, ಬರೀ ಕೆಲಸ ಇದೆ. ಬನ್ನಿ ಗೈಸ್, ಇವು ಚಪಾತಿ ಇದೆಲ್ಲ ಮುಗಿಸಿ ಬಿರಿಯಾನಿ ತಿಂತಿದ್ದೀವಿ. ಸೊ ಬನ್ನಿ ಬಿರಿಯಾನಿ ಗೈಸ್. ಬಿರಿಯಾನಿ ಗೈಸ್, ನಮ್ಮಮ್ಮ ಊಟ ಮಾಡ್ತವ್ರೆ ಎಲ್ಲ ಮುಗಿಸಿ. ಹೆಂಗೆ ಅನ್ನಿಸ್ತು? ಇನ್ನು ಆಯ್ತಾ ಮಾಡೋದು? ಸೊ ಗೈಸ್, ಆಲ್ಮೋಸ್ಟ್ ಎಲ್ಲ ಹತ್ತತ್ರ ಅಡುಗೆ ಆಗಿದೆ. ಇಲ್ಲಿ ಒಂದು 20 ಚಪಾತಿ ಇದ್ದಾವೆ. ಇನ್ನೊಂದು 70 ಇನ್ನು 70 ಚಪಾತಿ ಉದ್ದಬೇಕು. ಮತ್ತು ಸಾರ್ಗಿರ್ ಇನ್ನಿದ್ದಾವೆ. ಸೊ ಅವೆಲ್ಲ ಕೊಡಬೇಕು. ಸೊ ನಾನು ನಿಮಗೆ ಬಿಹೈಂಡ್ ದ ಸೀನ್ಸ್ ತೋರಿಸ್ತಿದ್ದೀನಿ. ಅಂದರೆ ಎಲ್ಲ ಪ್ರಿಪ್ರೇಷನ್ ಎಲ್ಲ ಮಾಡಿದ್ದು. ಹಾಗೆ ನಮ್ಮ ಹೋಟ್ಲಿಗೆ ಆರ್ಡ್ರ್ ಸಿಕ್ತು ಅಂತ. ಸೊ ಖುಷಿ ಆಯಿತು. ಅಮ್ಮ, ನಿನಗೆ ಖುಷಿ ಇಲ್ಲ? ಟೆನ್ಷನ್. ಅವ್ರಿಗೇನು ಟೆನ್ಷನ್ ಇಲ್ಲ, ಅಡುಗೆ ಆಗಿಲ್ಲ. ಸೊ ಓಕೆ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಸೊ ಮುಂದಿನ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತೀವಿ ಗೈಸ್. ಥ್ಯಾಂಕ್ ಯು ಸೊ ಮಚ್. ಬಾಯ್ ಅಮ್ಮ. ಬಾಯ್ ಹೇಳು. ಬಾಯ್.